ಹಾಯ್ ಹಲೋ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ರೈಡ್ ವಿತ್ ರೇವನ್ ಯೂಟ್ಯೂಬ್ ಚಾನಲ್. ಹಲೋ RRF. ಸೊ ನೀವು ಯಾರಿನ್ನೂ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಒಂದು ವೀಡಿಯೋ ನೋಡ್ತಾ ಇದ್ದೀರೋ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿರುವಂಥ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿದ್ರೆ ಆಪ್ಷನಲ್ಲಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಬನ್ನಿ ನಾವು ಒಂದು ವೀಡಿಯೋನ ಶುರು ಮಾಡೋಣ. ಸೊ ಇವತ್ತಿನ ಒಂದು ವಿಡಿಯೋ ಏನಂದರೆ, ರೀಸೆಂಟಾಗೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ನಲ್ಲ, ಆ ಒಂದು ವಿಡಿಯೋ ಸ್ವಲ್ಪ ಹಂಗೋ ಹಿಂಗೋ ಅಂತ ಕೆಲವೊಂದು ನಿಮಿಷಕ್ಕೆ ಹೈ ರೇಟ್ ಸಿಕ್ಕಿತ್ತು. ಸೊ ಇವತ್ತಿನವರೆಗೂ ನನ್ನ ಒಂದು ಚಾನಲಲ್ಲಿ ಹೈಯೆಸ್ಟ್ ವ್ಯೂಸ್ ಅಂದರೆ 138 ಜನ, ಅಂದರೆ ಹೆಲ್ಮೆಟ್ ಇಲ್ಲದೆ ಓಡಿಸಿರುವಂಥ ಒಂದು ತಮ್ಲೈನ್ ಹಾಕಿತ್ತು ಬಂತು. ಬಟ್ ನಾನು ಆ ಥರ ತಮ್ಲೈನ್ ಅಂತೂ ಫಾಲ್ಸ್ ತಮ್ಲೈನ್ ಹಾಕಬಾರ್ದು ಅಂತಲೇ ನಾನು ಇದ್ದಿದ್ದು. ಯಾಕಂದರೆ ನೀವು ವ್ಯೂವರ್ಸು ಮತ್ತು ನಮ್ಮ ಸಬ್ಸ್ಕ್ರೈಬರ್ಸ್ RRF ಎಲ್ಲರೂ ಏನಂತಾರಲ್ಲ, ಈ ಥರ ಗಿಲ್ಟಿ ಫೀಲ್ ಆಗಬಾರ್ದು. ಏನು ಇದು ಒಂದಿದೆ ಅಂದರೆ ತಮ್ಲೈನಲ್ಲಿ ಒಂದಿದೆ, ಇವನು ಇದರಲ್ಲಿ ವೀಡಿಯೋದಲ್ಲೇ ಒಂಥರ ಇದೆ, ಬೇರೆ ಬೇರೆ ಐತಲ್ಲ ಅಂದ್ಬಿಟ್ಟು ನೀವು ಡಿಪ್ರೆಸ್ ಆಗಬಾರ್ದು. ಅದಕ್ಕೋಸ್ಕರ ನಾನೇನು ಮಾಡಿದೆ ಅಂದರೆ, ಇರೋವಂಥ ಒಂದು ತಮ್ಲೈನ್ನ ಅಂದರೆ ವೀಡಿಯೋದಲ್ಲಿ ಕ್ರಿಯೇಟ್ ಆಗುವಂಥ ಒಂದು ಸೀನ್ನ ಒಂದು ತಮ್ಲೈನ್ ರೀತಿಯಾಗಿ ನಾವು ಕ್ರಿಯೇಟ್ ಮಾಡ್ತೀವಿ. ಎಲ್ಲ ಬೈಕರ್ಸು ಅಷ್ಟೇ ಕ್ರಿಯೇಟ್ ಮಾಡೋದು. ಯಾಕಂದರೆ ಸಬ್ಸ್ಕ್ರೈಬರ್ಸ್ಗೆ ಮೋಸ ಮಾಡಬಾರ್ದು. ಬೇರೆ ಯಾವುದಕ್ಕೋ ಹೋಗುವಂಥ ಒಂದು ತಮ್ಲೈನ್ ವೀಡಿಯೋಸ್ ಆಗಿರಲಿ ಈ ಒಂದು ವೀಡಿಯೋಸ್ ತಮ್ಲೈನ್ಗೆ ಬರಬಾರ್ದು ಅಂತ ತುಂಬ ಜನ ಬರೋದು ಆ ಥರ ಮಾಡ್ತಾರೆ. ಬಟ್ ನಾನು ಆ ಥರನೇ ಮಾಡಿದೆ. ಏನಂದರೆ ನಮ್ಮ ಒಂದು ಚಾನಲಲ್ಲಿ ಹೈಯೆಸ್ಟ್ ವ್ಯೂಸ್ ಇಲ್ಲ, ಇನ್ಫಾರ್ಮೇಷನ್ ಕೊಟ್ಟಿದ್ದು ಈ ಥರ ವ್ಯೂಸ್ ಬಂದಿಲ್ಲ ಅಷ್ಟೊಂದು. ಬಟ್ ರೀಸೆಂಟಾಗೆ ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ದೆ. ಆ ಒಂದು ವೀಡಿಯೋದಲ್ಲಿ ಒಂದು ಜಾಕೆಟ್ನ ಅನ್ಬಾಕ್ಸ್ ಮಾಡಿರೋದು ನೀವು ನೋಡಿರ್ಬೋದು ನೀವು. ಸೊ ಜಾಕೆಟ್ನ ಅನ್ಬಾಕ್ಸ್ ಮಾಡಿರೋಂಥ ವೀಡಿಯೋದಲ್ಲಿ ಒಂದು ಸೀನ್ ಇರುತ್ತೆ. ಆ ಸೀನ್ಗೆ ಕಾಪಿರೈಟ್ ಕ್ಲೇಮ್ ಬಂದ್ಬಿಡ್ತು. ಯಾವುದು ಅಂತ ಒಂದು ಶಾರ್ಟ್ಸ್ ವೀಡಿಯೋಸಲ್ಲೂ ಹಾಕಿರ್ಬೋದು, ನೋಡಿಲ್ಲ ಅಂದರೆ ದಯವಿಟ್ಟು ನೋಡ್ಕೊಬಂದ್ಬಿಡಿ. ಮತ್ತು ಈ ಒಂದು ವೀಡಿಯೋದಲ್ಲಿ ಇವಾಗ ಹಾಕ್ತೀನಿ, ನೋಡ್ಕೊಳ್ಳಿ. ಹಂಗೆ ಸೈಡಲ್ಲಿ ಸ್ಕ್ರೀನಲ್ಲಿ ಹಾಡಕ್ಕೆ ಬಂದಿದ್ನಲ್ಲ, ಡ್ಯಾನ್ಸ್ ಆಡಿಕೊಂಡು ಸಾಂಗ್ ಚೆನ್ನಾಗಿತ್ತು ಆ ಸಾಂಗು. ಬಟ್ ಏನಂದರೆ ಆ ಸಾಂಗಿಗೆ ಬಂದಿತ್ತು ಕಾಪಿರೈಟು. ಸೊ ಅದೇನದು ಸಾಂಗ್ ಅದು, ಮತ್ತು ಸಾಂಗ್ ಏನದು, ಕಾಜಲ್ ಕೀ ಅದೇನೇನೋ ಬರುತ್ತಲ್ಲ, ಓಕೆ. ಬಟ್ ಆ ಸಾಂಗ್ ಮಾತ್ರ ಚೆನ್ನಾಗಿತ್ತು. ಮತ್ತು ಆ ಒಂದು ಸ್ಟೆಪ್ಪು, ನಾನು ಹಾಕಿಡೋ ಸ್ಟೆಪ್ಪು ಸಡನ್, ಅದು ಸ್ಪಾಟ್ ಸ್ಟೆಪ್ ಅಂತಾರೆ. ಅಂದರೆ ಮೈಂಡಲ್ಲಿ ಅದೇನು ಬರುತ್ತೋ ಆ ಥರ ಸ್ಟೆಪ್ ಹಾಕ್ಬಿಡ್ತೀವಿ. ಆದರೆ ಆ ಸ್ಟೆಪ್ಪಿಗೂ ಮತ್ತು ಆ ಸಾಂಗಿಗೂ ಕರೆಕ್ಟಾಗಿ ಸಿಂಕ್ ಆಯಿತು. ಹುಡುಕಿ ಸುಸ್ತಾಗೋದೆ. ಅದು ಶಾರ್ಟ್ಸಲ್ಲಿ ಸಿಕ್ಕೋದು ಕಡಿಮೆ ಆಗಿತ್ತು. ಬಟ್ ಹೆಂಗೋ ಹಂಗೆ ಸಿಕ್ತು ಆ ಒಂದು ಇದನ್ನು, ಒಂದು ಸಾಂಗ್ನ ಹೆಂಗೋ ಹುಡುಕಿ ನಾನು ಅಪ್ಲೋಡ್ ಮಾಡಿದೆ. ಸೆಟ್ಟಿಂಗಲ್ಲಿ ಎಡಿಟ್ ಮಾಡಿಬಿಟ್ಟು ಅಪ್ಲೋಡ್ ಮಾಡಿದೆ. ಬಟ್ ಏನಂದರೆ ಸಡನ್ನಾಗಿ ಕಾಪಿರೈಟ್ ಕ್ಲೇಮ್ ಕೊಟ್ಬಿಟ್ರೆ ಅಂತ ಒಂದು ಕಾಪಿರೈಟ್ ಕ್ಲೇಮ್ ಕೊಟ್ಟಿದ್ದಕ್ಕೆ ಒಂದು ಪ್ರೂಫ್ ಅಂದರೆ, ಈಗ ಒಂದು ಪೇಜ್ ಬರುತ್ತೆ ನೋಡಿ, ಪೇಜ್ ಬಂದಿದೆ. ಆ ಒಂದು ಪೇಜಲ್ಲಿ ಝೂಮ್ ಹಾಕಿದ್ರೆ ಕಾಣಿಸ್ತೈತೆ ನಿಮಗೆ. ಆ ಒಂದು ಪೇಜಲ್ಲಿ ಒಂದು ಕಾಪಿರೈಟ್ ಕ್ಲೇಮ್ ಅಂತ ಒಂದು ಸ್ಟ್ರೈಕ್ ಥರ ಕೊಟ್ಟಿರ್ತಾರೆ. ಬಟ್ ಏನಕ್ಕೆ ಅಂದರೆ, ನಾನು ಇವಾಗ ಇಂಪಾರ್ಟೆಂಟ್ ವೀಡಿಯೋ ನಾನು ಹೇಳ್ತಿದ್ದೀನಿ. ಯಾರು ಅಷ್ಟೇ ನೀವು ಬೆಳೀತಿರೋಂಥ ಯೂಟ್ಯೂಬರ್ಸ್ ಆಗಿರಲಿ, ದಯವಿಟ್ಟು ಈ ತಪ್ಪು ಮಾಡೋಕ್ಕೆ ಹೋಗಬೇಡಿ. ರೈಡರ್ಸ್ ನಾನು ಹೇಳ್ತಿರೋದು, ಟೆಕ್ ಚಾನಲ್ ಆಗಿರಲಿ, ಬೇರೆ ಚಾನಲ್, ಇನ್ಫಾರ್ಮೇಟಿವ್ ಚಾನಲ್ ಆಗಿರಲಿ, ನನಗೆ ಅದೆಲ್ಲ ಗೊತ್ತಿಲ್ಲ. ಯಾಕಂದರೆ ನಾನು ಆ ಥರ ಕೊಡೋಕ್ಕೆ ಬಂದಿಲ್ಲ. ಯಾಕಂದರೆ ನಾನು ಇವತ್ತಿದ್ರು ರೈಡರ್ ನಾನು ಆಗಬೇಕಾಗಿರೋಂಥ ಇಂಪಾರ್ಟೆಂಟ್. ನನಗೆ ತುಂಬ ಇಷ್ಟ ಅಂದರೆ ರೈಡಿಂಗ್ ಅರ್ಥ ಆಯ್ತಾ. ರೈಡಿಂಗೋಸ್ಕರ ನಾನು ಏನೇನೆಲ್ಲ ಇಕ್ಕಿದ್ದೀನೋ ಅದೆಲ್ಲ ನೀವು ನೋಡಿರ್ಬೋದು, ಅರ್ಥ ಆಯ್ತಾ. ವೀಡಿಯೋಸ್ ನೋಡಿಲ್ಲ ಅಂದರೆ ದಯವಿಟ್ಟು ನೋಡಿಬಿಡಿ. ಅಂದರೆ ನನಗೆ ತುಂಬ ಒಂದು ಎಂಟ್ರಿ ಆಗಿದ ತಕ್ಷಣ ನಾನು ಏನು ಅಂದ್ಕೊಂಡೆ, ಸ್ವಲ್ಪ ನಾವು ಫೇಮಸ್ ಆಗಬೇಕು ಯೂಟ್ಯೂಬಲ್ಲಿ, ನಾವು ಒಂದು ಹೆಸ್ರನ್ನ ಹೆಂಗಾದರೂ ಬರ್ಸ್ಬೇಕು, ಒಂದು ಹೆಸ್ರು ಮುಂದೆ ಬರಬೇಕು ಅಂತ ನಾವು ಬಂದಿದ್ದು. ಆದರೆ ಈಗ ಬರ್ತಿರೋ ಹುಡುಗರು ಏನಂದರೆ, ನಾವು ಸಿಲ್ವರ್ ಪ್ಲೇ ಬಟನ್, ಸ್ಪೆಷಲ್ ಪ್ಲೇ ಬಟನು, ಗೋಲ್ಡನ್ ಪ್ಲೇ ಬಟನು ಆ ಥರ ತೊಗೋಬೇಕು, ಮತ್ತು ಅಮೌಂಟ್ ಬರಬೇಕು ಅಂತ ಬರ್ತಾ ಇರ್ತಾರೆ. ಆ ಥರ ಬರೋಕ್ಕೆ ಹೋಗಬೇಡಿ. ನಿಜ, ನಾವು
ಏನಿದ್ರು ನಮ್ಮ ಹೆಸರು ನಮಗೆ ಮುಂದಕ್ಕೆ ಯೂಸ್ ಆಗಬೇಕು. ಇವ್ನು ಯೂಟ್ಯೂಬರು ನೋಡಿದ ತಕ್ಷಣ ಇವ್ನು ಯೂಟ್ಯೂಬರ್ ಆ ಚಾನಲ್ ಅವನು ಅಂತ ಮಾತಾಡಬೇಕು. ಒಟ್ಟಿನಲ್ಲಿ ನಮಗೆ ಅಷ್ಟು ಬರುತ್ತೆ ಇಷ್ಟು ಬರುತ್ತೆ ಅಂತ ನಾವು ಮುಂದಕ್ಕೆ ಆ ಥರ ಎಲ್ಲ ಯೋಚನೆ ಮಾಡಿಲ್ಲ. ನಾವು ಸ್ಟಾರ್ಟ್ ಮಾಡಿದ್ದೆ ನಾನು ಬೈಕ್ ರೈಡರು, ನಾನು ಅಲ್ಲಿ ಆ ಜಾಗಕ್ಕೆ ಹೋಗ್ಬೇಕು ಈ ಜಾಗಕ್ಕೆ ಹೋಗ್ಬೇಕು, ನಮ್ಮ ಸಬ್ಸ್ಕ್ರೈಬರ್ಸ್ಗೆ ವ್ಯೂವರ್ಸ್ಗೆ ಖುಷಿ ತರಬೇಕು, ಈ ಜಾಗಕ್ಕೆ ಹಿಂಗೆ ಹೋಗಬೇಕು ಆ ಜಾಗಕ್ಕೆ ಆ ಥರ ಹೋದರೆ ಚೆನ್ನಾಗಿರುತ್ತೆ. ಈಗ ಸದ್ಯಕ್ಕೆ ನಮ್ಮೂರಿಗೆ ಈ ರೋಡಲ್ಲಿ ಹೋದರೆ ಈಸಿ ಆಗುತ್ತೆ, ಬ್ರಿಡ್ಜ್ ಕೆಳಗಡೆ ಹೋದರೆ ಕಷ್ಟ ಆಗುತ್ತೆ, ಆ ಥರ ಎಲ್ಲ ನಾವು ಕ್ಯಾಲ್ಕುಲೇಟ್ ಮಾಡಿರ್ತೀವಿ. ಯಾಕಂದರೆ ನಮ್ಮ ಅಪ್ಪನ ಜೊತೆ ನಾನು ತುಂಬ ಸರಿ ನಮ್ಮ ಊರಿಗೆ ಹೋಗಿರ್ತೀನಿ. ಬ್ರಿಡ್ಜ್ ಮೇಲೆಯಿಂದ ಹೋದರೆ ಈಸಿ ಆಗುತ್ತೆ, ಫ್ಲೇವರ್ ಮೇಲೆಯಿಂದ ಹೋದರೆ ಈಸಿ ಆಗುತ್ತೆ. ಬ್ರಿಡ್ಜ್ ಫ್ಲೇವರ್ ಕೆಳಗಡೆ ಹೋದರೆ ಡೌನ್ ರೋಡ್ ಹೋದರೆ ಲೈನ್ಗೆ ಅದು ಕಷ್ಟ ಆಗುತ್ತೆ, ಟ್ರಾಫಿಕ್ ಜಾಮ್ ಆಗಿರುತ್ತೆ, ಸಿಗ್ನಲ್ ಇರುತ್ತೆ ಅಂತ ನಾವು ಎಷ್ಟೋ ಯೋಚನೆ ಮಾಡಿರ್ತೀವಿ. ಇದನ್ನೇನಕ್ಕಂದರೆ ನಮ್ಮ ಚಾನಲ್ಗೆ ಸಿಲ್ವರ್ ಪ್ಲೇ ಬಟನ್ ಆಗಿರಲಿ ಗೋಲ್ಡನ್ ಪ್ಲೇ ಬಟನ್ ಆಗಿರಲಿ ಅಷ್ಟೊಂದು ಏನು ಲೆವೆಲ್ ಇಲ್ಲ. ಓಕೆ ಇರಿ ಸ್ಪೆಷಲ್ ಪ್ಲೇ ಬಟನ್ ಆಗಿರಲಿ ಸಿಗೋದು ತುಂಬ ಕಷ್ಟ ಅನಿಸುತ್ತೆ. ಯಾಕಂದರೆ ಒಂದು ಸರಿ ಅದ್ರ ಕಂಪ್ಲೇಂಟ್ ಬಂದುಬಿಟ್ರೆ, ಅಂದರೆ ಇಮೇಲಲ್ಲಿ ಬಂದುಬಿಟ್ರೆ ನಮಗೆ ಈ ಥರ ನಿಮಗೆ ಕೆಲವೊಂದು ಕಂಟ್ರೀಸಲ್ಲಿ ನಿಮಗೆ ಬ್ಲಾಕ್ ಮಾಡಿದ್ದೀವಿ ಒಂದು ವಿಡಿಯೋ ಹೋಗೋಕ್ಕಾಗಲ್ಲ, ನಿಮಗೆ ಮಾನಿಟೈಸೇಷನ್ ಆನ್ ಆಗೋಲ್ಲ ಅಂತ ಬರ್ತಿದೆ. ಅದಕ್ಕೋಸ್ಕರ ಒಂದು ಸ್ವಲ್ಪ ಭಯ ಆಗುತ್ತಲ್ವ, ಯಾವುದೇ ಥರದ ಒಂದು ಯೂಟ್ಯೂಬರ್ಸ್ಗೂ ಮಾನಿಟೈಸೇಷನ್ ಆನ್ ಆಗೋಲ್ಲ ಮತ್ತು ಈ ಒಂದು ವೀಡಿಯೋನ ಶೇರ್ ಮಾಡಲ್ಲ ಅಂದ್ಬಿಟ್ರೆ ತುಂಬ ಕಷ್ಟ ಆಗೋಗುತ್ತೆ. ಅದಕ್ಕೋಸ್ಕರ ನಾವೇನು ಮಾಡ್ತೀವಿ ಅಂದರೆ ಹೋಗ್ತೀವಿ ಸ್ಟುಡಿಯೋಗೆ ಹೋಗಿದ ತಕ್ಷಣ ಟಕ್ಕಂತ ಎಲ್ಲ ಮ್ಯೂಟ್ ಮಾಡ್ತೀವಿ, ಮ್ಯೂಸಿಕ್ ಬರಬಾರ್ದು ಅಂದ್ಬಿಟ್ಟು. ಸುಮ್ಮನೆ ಮ್ಯೂಟ್ ಏನಕ್ಕೆ ಆಡೋದು ಅಂತ ಸಾಂಗ್ ರೀಪ್ಲೇಸ್ ಮಾಡಿದೆ. ಬಟ್ ಅದು ಸ್ವಲ್ಪ ಸಿಂಕ್ ಆಗುತ್ತೆ, ಸ್ವಲ್ಪ ಸಿಂಕ್ ಆಯಿತು, ಬಟ್ ಅಷ್ಟೊಂದೇನು ಸಿಂಕ್ ಆಗಿಲ್ಲ. ಅದಕ್ಕೋಸ್ಕರ ಇದು ಇಂಪಾರ್ಟೆಂಟ್, ಅಂದರೆ ಎಲ್ರಿಗೂ ಇಂಪಾರ್ಟೆಂಟ್, ಇದು ಎಲ್ಲ ಯೂಟ್ಯೂಬರ್ಸ್ಗೂ ತುಂಬ ಇಂಪಾರ್ಟೆಂಟ್ ವಿಡಿಯೋ ಅಂದರೆ ಇದೆ. ಅಂದರೆ ಕಾಪಿರೈಟ್ ಕ್ಲೇಮ್ ಬರಬಾರ್ದು ಅಂತ ನಾನು ಹೇಳ್ತಿರೋದು. ಕಾಪಿರೈಟ್ ಕ್ಲೇಮ್ ಬಂದರೆ ತುಂಬ ಕಷ್ಟ ಆಗುತ್ತೆ ಮುಂದಕ್ಕೆ ಅಂತ. ಓಕೆ, ಸೊ ಹ್ಯಾವ್ ಯುವರ್ ಫನ್ ಡೇ. ಆ್ಯಂಡ್ ದಯವಿಟ್ಟು 26ನೇ ತಾರೀಕು ಎಲ್ಲರೂ ಎದುರು ನೋಡ್ತಾವ್ರೆ ನಮ್ಮ ಫ್ರೆಂಡ್ಸು. ₹1 ನಯಾ ಪೈಸೆ ಎಲ್ಲ ಜೇಬಲ್ಲಿ ಬರೋಣ. ಬಟ್ ರೈಡಿಂಗ್ ಹೆಂಗಾದರೂ ಮಾಡಿ 100ನೇ ವೀಡಿಯೋ ಅಂದರೆ 100ನೇ ವೀಡಿಯೋ ಅಂದರೆ 100th ವೀಡಿಯೋ ಬರುತ್ತೆ ನೋಡಿದ್ದೀರಾ, 100ನೇ ವೀಡಿಯೋ ಬಂದು ನನ್ನ ಬರ್ತಡೇ ವೀಡಿಯೋನೇ ಆಗಿರಬೇಕು ಅಂತ ನನ್ನ ಟಾರ್ಗೆಟು. ಹೆಂಗಾದರೂ ಮಾಡಿ ಆ ಒಂದು ಟಾರ್ಗೆಟ್ನ ರೀಚ್ ಮಾಡೋಣ. ಯಾಕಂದರೆ ವೀಡಿಯೋಸ್ ಹಾಕೋದು ಅಪರೂಪ ಆಗಿಬಿಡ್ತು. ಸೊ ರೀಸೆಂಟಾಗಿ ಅಪರೂಪನೇ ಆಗೋಯಿತು. ಸೊ ನಾನು ರೈಡಿಂಗ್ ಹೋಗೋದು ಅಪರೂಪ ಆಗೋಯಿತು. ರೈಡಿಂಗ್ ಗೇರ್ಸ್ನ ತೊಗೊಂಡೆ ನೋಡಿದ್ರಲ್ಲ, ರೈಡಿಂಗ್ ಗೇರ್ಸ್ ಇಲ್ಲೇ ಇವೆ, ಎಲ್ಲ ಇಲ್ಲೇ ಐತೆ. ಇಲ್ಲಿ ಜಾಕೆಟ್ ಹಿಂಗೆ ಐತೆ, ಅವತ್ತು ಚೇಂಜ್ ಮಾಡಿ ಜಾಕೆಟ್ ಹಂಗೆ ಐತೆ ಅನ್ಬಾಕ್ಸ್ ಮಾಡಿದ್ದು. ಮತ್ತು ರೈಡಿಂಗೋಸ್ಕರ ಎತ್ತಿಟ್ಟಿದ್ದ ಬ್ಯಾಗು ಎಲ್ಲ ಹಂಗೆ ಇದೆ. ಆದರೆ ಇನ್ನೂ ಕೆಲವೊಂದು ಐಟಮ್ಸ್ ಒಳಗಡೆ ಇದೆ, ಅದನ್ನೆಲ್ಲ ಆಮೇಲೆ ತೋರಿಸ್ತೀನಿ. ಮತ್ತು ಕೆಲವೊಂದು ವೀಡಿಯೋಸ್ ಬರ್ತಾಯಿದೆ ಹತ್ರ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನನ್ನ ಬರ್ತಡೇ ಬಂತ ಒಂದು ಶಾರ್ಟ್ಸ್ ವೀಡಿಯೋ ಹಾಕಿದ್ದು ನೋಡಿದ್ದೀರಾ, ಆವಾಗ ಹೇಳಿರ್ಬೋದು 2 ವೀಡಿಯೋ ಬಂದು ಎಡಿಟಿಂಗಲ್ಲಿದೆ ಅಂತ ಹೇಳಿದ್ದೀನಿ. ಬಟ್ ಸಾರಿ ಫಾರ್ ದ ಇನ್ಫಾರ್ಮೇಷನ್. ಏನಂದರೆ ಒಂದು ವೀಡಿಯೋ ಮಾತ್ರ ಅನ್ಬಾಕ್ಸ್ ವೀಡಿಯೋ ಹಾಕಿದ್ದೆ, ಇನ್ನೊಂದು ಅನ್ಬಾಕ್ಸ್ ವೀಡಿಯೋನ ಹಾಕೋಕ್ಕಾಗಿಲ್ಲ. ಯಾಕಂದ್ರೆ ಸಡನ್ನಾಗಿ ಮೊಬೈಲ್ ಹ್ಯಾಂಗ್ ಆಗೋಯ್ತು. ಇವತ್ತುವರೆಗೂ ನಿಮ್ಗೆ ಗೊತ್ತಿರೋಂಗೆ ಕ್ಯಾಮ್ರಾ ತೊಗೊಂಡಿದ್ರು ಸರಿ, ನಾನು ಮೊಬೈಲಲ್ಲೇ ರೆಕಾರ್ಡ್ ಮಾಡ್ತಾ ಇರೋದು. ಯಾಕಂದರೆ ಕ್ಯಾಮ್ರಾ ನನ್ನ ಮೊಬೈಲ್ಗೂ ಆ ಕ್ಯಾಮ್ರಾಗೂ ಕನೆಕ್ಟ್ ಆಗ್ತಾನೇ ಇಲ್ಲ. ನನ್ನ ಕರ್ಮ ಏನು ಮಾಡೋಣ. ಸೊ ಬಿ ಸೇಫ್ ಆ್ಯಂಡ್ ಬಿ ಸೇಫ್ ರೈಡಿಂಗ್. ಸೊ ಬಾಯ್ ಆ್ಯಂಡ್ ಸಂಜೆ ಆಯಿತು, ಗುಡ್ ಈವ್ನಿಂಗ್. ಓಕೆ ಬಾಯ್ RRF ಬಾಯ್. ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ಹೋಗ್ಬಿಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಓಕೆನಾ, ಬಾಯ್.